ಇವತ್ತು ಮಧ್ಯಾಹ್ನ 12:01 ಗಂಟೆಯ ಸುಮಾರಿಗೆ ವಿಧಾನ ಪರಿಷತ್ನಲ್ಲಿ ಇಂಥದ್ದೊಂದು ಪದ ಬಳಕೆಯಾಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಅಶ್ಲೀಲ ಪದದ ಬಳಕೆಯನ್ನ ಮಾಡಲಾಗಿತ್ತು. ಆ ನಂತರ ಕಾಂಗ್ರೆಸ್ನ ಸದಸ್ಯರು ಇದಕ್ಕೆ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ಹೋಗಿ ದೂರನ್ನ ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಹೊರಗಡೆ ಬಂದಂತಹ ಸಿಟಿ ರವಿಯವರ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಆ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆಗೂ ಕೂಡ ಪ್ರಯತ್ನ ಪಟ್ಟರು ಅಂತ ಹೇಳಿ ಸಿಟಿ ರವಿ ಅವರು ಆರೋಪ ಮಾಡಿದ್ರು. ಅದಾದ ಬಳಿಕ ಒಂದು ಸಂಧಾನ ಸಭೆ ನಡೆಯುತ್ತೆ ಬಸವರಾಜ ಹೊರಟ್ಟಿ ಅವರ ಚೇಂಬರ್ನಲ್ಲಿ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಟಿ ರವಿ ಕ್ಷಮೆಯಾಚನೆಯನ್ನ ಮಾಡಲೇಬೇಕು ಅನ್ನುವಂಥ ಪಟ್ಟನ್ನ ಹಿಡಿತಾರೆ. ಆದರೆ ಸಿಟಿ ರವಿ ಕ್ಷಮೆಯಾಚನೆಯನ್ನ ಮಾಡೋದಿಲ್ಲ. ಬೆಳಗ್ಗಿನಿಂದಲೂ ಮಾಧ್ಯಮಗಳಿಗೆ ಹಲವು ಬಾರಿ ರಿಯಾಕ್ಟ್ ಮಾಡಿದ್ರು ಸಿಟಿ ರವಿ. ಆ ಎಲ್ಲ ಸಂದರ್ಭದಲ್ಲೂ ನಾನು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಹೇಳಿಲ್ಲ, ನಾನು ಇಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ, ನಾನು ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದವನ್ನ ಬಳಕೆ ಮಾಡಿಲ್ಲ, ಆ ರೀತಿಯಾದಂತಹ ಸಂಸ್ಕೃತಿ ನಮ್ಮದಲ್ಲ, ನಾನು ಫ್ರಸ್ಟ್ರೇಟ್ ಅನ್ನುವಂಥ ಪದವನ್ನ ಬಳಕೆ ಮಾಡಿದ್ದೆ ಅನ್ನುವಂಥ ಜಸ್ಟಿಫಿಕೇಶನ್ ಕೊಡುವಂಥ ಪ್ರಯತ್ನವನ್ನ ಮಾಡಿದ್ರು. ಹಾಗೆ ಹೇಳೇ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಸಿಟಿ ರವಿ ಅವರ ಬೆಂಬಲಕ್ಕೆ ಅವರ ಬಿಜೆಪಿಯ ಎಲ್ಲ ಸದಸ್ಯರು ಕೂಡ ನಿಂತು ಬಿಟ್ರು. ಆದ್ರೆ ಸಂಜೆ ಆಗ್ತಾ ಇದ್ದ ಹಾಗೆ ಸುವರ್ಣಸೌಧದ ಮೆಟ್ಟಿಲ ಮುಂಭಾಗದಲ್ಲಿ ಇತರೆ ಬಿಜೆಪಿ ಸದಸ್ಯರ ಜೊತೆ ಪ್ರತಿಭಟನೆಗೆ ಕುಳಿತಂತಹ ಸಿಟಿ ರವಿಯವರನ್ನ ಅಕ್ಷರಶಃ ಎತ್ತಾಕೊಂಡು ಬಂದ್ರು ಪೊಲೀಸರು. ಆ ದೃಶ್ಯಗಳನ್ನ ನೀವಾಗ್ಲೇ ಗಮನಿಸಿದ್ರಿ. ಅಕ್ಷರಶಃ ಎತ್ತಾಕೊಂಡು ಬರ್ತಾರೆ ಪೊಲೀಸರು. ಪೊಲೀಸ್ ವಾಹನಕ್ಕೆ ಅವರನ್ನ ತಳ್ಳಿಬಿಡ್ತಾರೆ. ಅಲ್ಲಿಂದ ಈಗ ನೇರವಾಗಿ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರಲಾಗಿದೆ. ಇಲ್ಲಿ ಎಸ್ಪಿ ಭೀಮಾಶಂಕರ್ ಗುಳೇತ್, ಡಿಸಿಪಿ ರೋಹನ್ ಸಿಟಿ ರವಿಯವರನ್ನ ವಿಚಾರಣೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಠಾಣೆ ಎದುರು ಜಮಾಯಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಿಟಿ ರವಿಯವರನ್ನ ಅರೆಸ್ಟ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬರಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದ್ದ ಹಾಗೆ ಠಾಣೆಯ ಮುಂದೆ ಬಿಜೆಪಿಯ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಖಾನಾಪುರ ಠಾಣೆಯ ಮುಂದೆ ಜಮಾಯಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಗೇಟ್ನ ತೆಗಿರಿ, ನಾವು ಒಳಗಡೆ ಹೋಗಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸುತ್ತಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅರೆಸ್ಟ್ ಆಗಿರುವಂತಹ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಖಾನಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಎಸ್ಪಿ ಭೀಮಾಶಂಕರ್ ಗುಳೇದ್ ಹಾಗೆಯೇ ಡಿಸಿಪಿ ರೋಹನ್ ಸಿಟಿ ರವಿ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಹಳ ದೊಡ್ಡ ವಾಗ್ಮಿ ಅಂತ ಹೆಸರು ಮಾಡಿದಂತವರು ಸಿಟಿ ರವಿ. ಬಹಳ ವಾಕ್ಚಾತುರ್ಯ ಇರುವಂತಹ ನಾಯಕ ಅನ್ನುವಂತಹ ಹೆಗ್ಗಳಿಕೆ ಸಿಟಿ ರವಿ ಅವರಿಗಿದೆ. ಆದ್ರೆ ಅಂತಹ ಸಿಟಿ ರವಿ ಅವರು ತಮ್ಮ ನಾಲಿಗೆಯ ಬಿಗಿ ಹಿಡಿತವನ್ನ ಇವತ್ತು ಕಳ್ಕೊಂಡ್ಬಿಟ್ರು. ಅದು ಎಲ್ಲೆಲ್ಲೋ ಅಲ್ಲ, ಚಿಂತಕರ ಚಾವಡಿ ಅಂತ ಕರೆಯಲ್ಪಡುವಂತಹ ವಿಧಾನ ಪರಿಷತ್ನಲ್ಲಿ ಸದಸ್ಯರ ಘನತೆ ಗೌರವ, ಮಹಿಳೆಯರ ಘನತೆ ಗೌರವವನ್ನ ಕಾಪಾಡಬೇಕಾದಂತಹ ಜಾಗದಲ್ಲೇ ಮಹಿಳೆಯ ವಿರುದ್ಧ ಪ್ರಾಸ್ಟಿಟ್ಯೂಟ್ ಅನ್ನುವಂತಹ ಪದ ಬಳಕೆಯನ್ನ ಮಾಡಿ ಈಗ ಅರೆಸ್ಟ್ ಆಗಿದ್ದಾರೆ ಸಿಟಿ ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.